ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದು ಬಂದು ನನ್ನ ಮಂಗಳವಾರ ಮತ್ತು ಬುಧವಾರದ ದಿನದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ನನಗೆ ಸ್ವಲ್ಪ ಅರ್ಜೆಂಟಲ್ಲೇ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನೈಟೆಲ್ಲ ಸ್ವಲ್ಪ ನಿದ್ದೆಗೆಟ್ಟಿದ್ದು, ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಅರೌಂಡ್ ಒಂದು 7 ಗಂಟೆ ಟೈಮಿಂಗ್ಸೇ ಆಗಿತ್ತು. ಎದ್ದವರೇ ಈಗ ಆಲ್ರೆಡಿ ಬಿಸಿಲು ಬೇರೆ ಅಲ್ವಾ, ಬೇಗ ಕೆಲಸ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಹೋಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ನಾನು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಂಗೆ ನೈಟ್ ಏನಕ್ಕೆ ನಾವು ಮಲಗೋದು ಲೇಟ್ ಆಯಿತು ಅಂತ ಅಂದರೆ, ನೆಕ್ಸ್ಟ್ ಹೀಗೆ ನೋಡ್ತಾ ಇರಿ ಹೇಳ್ತೀನಿ. ಮನೇಲಿ ಕಾಫಿ ಎಲ್ಲ ಮಾಡಾದ್ಮೇಲೆ ಹೀಗೆ ಹೊರಗಡೆ ಬಂದರೆ ಯಜಮಾನ್ರು ಈಚೆಗಡೆ ಇದ್ರು, ಅವರು ಕಾಫಿ ಕೊಡೋಣ ಅಂತ. ನಾವು ಹಾಕಿರುವಂಥ ಹಣ್ಣಿನ ಗಿಡಗಳಲ್ಲಿ ಇದು ಚೆರೀಸ್ ಅಂತ ಇದು ಹಣ್ಣು. ಇದು ಒಂದು 2 ಹಣ್ಣು ಬಿಟ್ಟಿತ್ತು. ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವೀಟ್ ಇರೋದಿಲ್ಲ, ಹುಳಿಯಾಗಿರುತ್ತೆ. ಅದಕ್ಕೆ ಬೆಳಗ್ಗೆನೆ ಇದೆಯಲ್ಲ ಅಂತ ಹೋಗಿ ನೋಡೋಣ ಅಂತ ಬಂದೆ. 2 ಹಣ್ಣಿತ್ತು, ತೊಗೊಂಡು ನಾನೇ ತಿಂದೆ, ಯಾರಿಗೂ ಕೊಡಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಬಂದವಳೆ ಬೆಳಗ್ಗೆ ನೀರು ಬಿಟ್ಟಿದ್ರು ಅಂದ್ಬಿಟ್ಟು ನೀರೆಲ್ಲ ಇಟ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಬಟ್ಟೆನೂ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಿದ್ದು ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಟೈಮಿಂಗ್ಸ್ ಸೆಟ್ ಮಾಡಿಬಿಟ್ಬಿಟ್ರೆ ಇನ್ನು ಅದ್ರ ಪಾಡ್ಗಾದ್ರೂ ಕೆಲಸ ಮಾಡ್ಕೊಳುತ್ತೆ. ಇನ್ನು ನೆಕ್ಸ್ಟ್ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಬೋದು ಅಂತ ಹೊರಟೆ. ಏನಕ್ಕೆ ನಾವು ನೈಟ್ ಲೇಟಾಗಿದ್ದು ಅಂತನಾ, ಬನ್ನಿ ಇವಾಗ ಹೇಳ್ತೀನಿ ನೋಡಿ. ನಿನ್ನೆ ನಮ್ಮನೇಲಿರುವಂಥ ಒಂದು ಹಸುಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತೀವಿ, ಅಂದರೆ ಕರು ಹಾಕೋ ಟೈಮ್ ಬಂದಿತ್ತು ನಮ್ಮ ಮುದ್ದು ಬಂಗಾರಿಗೆ, ಇವಳಿಗೆ. ಬಟ್ ಆದರೆ ಇವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ ಒಂದು 2 ಗಂಟೆ 2:30 ಇವ್ರಿಗೆ ಸ್ಟಾರ್ಟ್ ಆಗಿದ್ದು. ಅವರು ನಾವೇನೇ ಟ್ರೈ ಮಾಡಿರೂ, ಎಷ್ಟೇ ಇದು ಮಾಡಿದ್ರು ಸಂಜೆವರೆಗೂ ನಾವು ನೋಡ್ದೋ ಇವಾಗ ಕರು ಹಾಕ್ತಾರೆ ಅಂತ. ಸಂಜೆ ಆದರೂ ಹಾಕಲಿಲ್ಲ, ನೈಟ್ ಆದರೂ ಹಾಕಲಿಲ್ಲ. ಬಟ್ ಆದರೆ ನೈಟ್ 11 ಗಂಟೆಯಲ್ಲಿ ನೋಡಿ ಒಂದು ಕರು ಹಾಕಿದೆ, ಮತ್ತು 1 ಗಂಟೆಯಲ್ಲಿ ಒಂದು, ಅಂದರೆ ಅವಳಿ ಜೋಳಿ 2 ಹೆಣ್ಣು ಕರುಗಳನ್ನ ಹಾಕಿದ್ದಾರೆ ನಮ್ಮ ಬಂಗಾರಿಯವರು. ಬಟ್ ಆದರೆ ನಮಗೂ ಗೊತ್ತಿರಲಿಲ್ಲ 2 ಕರು ಇದ್ದಾವೆ ಅಂತ. ಆ್ಯಂಡ್ ಡಾಕ್ಟ್ರಿಗೆಲ್ಲ ಕರೆಸಿ ಚೆಕ್ ಮಾಡಿಸ್ತು. ಅವರು ನಮಗೇನು 2 ಕರು ಇದ್ದಾವೆ ಅಂತ ಹೇಳಿಲ್ಲ, 1 ಕರು ಮಾತ್ರ ತಿರುಗಿಲ್ಲ ಅಂದ್ಬಿಟ್ಟು ಈ ಕಡೆ ತಿರುಗಿಸಿ ಡೆಲಿವರಿ ಮಾಡಿ ಕೊಟ್ಟವರು. ಆದಮೇಲೆ ಇನ್ನೊಂದು ಕರು 1 ಗಂಟೆ ಟೈಮಿಂಗ್ಸಲ್ಲಿ ಹಾಕಿತ್ತು. 2 ಎಷ್ಟು ಚೆನ್ನಾಗಿದ್ದಾವೆ ಅಂತೀರಾ, ಮುದ್ದಾಗಿ. ಆ್ಯಂಡ್ ಅದಕ್ಕೆ ನಾವು ಗೀ ಬಾಲ್ ಅಂತ ಏನು ಕರೆದಿಟ್ಕೊಂಡಿರ್ತೀವಿ, ಆ ಕರುಗಳಿಗೆ ನಮ್ಮ ಯಜಮಾನ್ರು ಹಾಲನ್ನ ಕುಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರಿಗಿನ್ನ ಕೆಟ್ಲಲ್ಲಿ ಹೋಗಿ ಡೈರೆಕ್ಟಾಗಿ ಕುಡಿಯೋಕ್ಕೆ ಬರಲ್ವಲ್ಲ. ನೋಡಿ, ಇವರು ಒಂದು ಸ್ವಲ್ಪ ಎದ್ದು ಓಡಾಡೋದಕ್ಕೆ, ವಾಕ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ನಡೀತಾರೆ, ಹಾಗೆ ಕುತ್ಕೊಂಡ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ, ಈ ಥರ ಮಾಡ್ತಾಯಿದ್ರು. ಅದಕ್ಕೆ ನಾವು ಅವ್ರನ್ನ ನೋಡೋದು, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನಮಗೆ ದೊಡ್ಡ ಕೆಲಸ ಅನ್ನಂಗೆ ಆಗೋಗಿತ್ತು. ನೋಡಿ, ಇವರು 2ನೇ ಮಗು ಹುಟ್ಟಿರೋದು. ಫಸ್ಟಿಗೆ ನಿಂತ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅವರು 11 ಗಂಟೆಲಿ ಹಾಕಿದ್ದು, ಇವರು 1 ಗಂಟೆ ಟೈಮಿಂಗ್ಸಲ್ಲಿ ಹುಟ್ಟಿರೋದು. ಈಗ ಅವ್ರಿಗೆಲ್ಲ ಹಾಲು ಕುಡಿಸೋದ್ಮೇಲೆ ಮತ್ತೆ ಇವ್ರಿಗೂ ಸ್ವಲ್ಪ ಕುಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದು. ಇವ್ರೊಂದು ಸ್ವಲ್ಪ ಕುಡಿದ್ರು, ಇವ್ರಿಗೊಂದು ಸ್ವಲ್ಪ ಕೆಟ್ಲಲ್ಲೂ ಸಹ ನಾವು ಕುಡಿಸೋದಕ್ಕೆ ಟ್ರೈನಿಂಗ್ ಕೊಡೋಣ, ಸ್ವಲ್ಪ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿಸೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅದನ್ನು ಸಹ ಮಾಡಿಸೋದಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ. ನಮಗಂತೂ ರಾತ್ರಿ ತುಂಬ ಭಯನೇ ಆಗೋಗಿತ್ತು. 10 ಗಂಟೆ ಆದರೂ ಕರು ಹಾಕಿಲ್ಲ ಪಾಪ. ಅದಕ್ಕೆ ಅದ್ರ ನೋವನ್ನ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಏನು ಈ ಸತಿ ಹಿಂಗೆ ಆಗೋಯ್ತಲ್ಲ ಅನ್ನೋದು. ಬಿಕಾಸ್ ನಮಗೆ ಗೊತ್ತಿಲ್ಲ 2 ಕರು ಇದ್ದಾವೆ ಅನ್ನೋದು. ಈಗ ಮನುಷ್ಯರುಗಳಿಗಾದರೆ ಸ್ಕ್ಯಾನ್ ಮಾಡಿಸ್ತೀವಿ, ಗೊತ್ತಾಗ್ಬಿಡುತ್ತೆ. ನಾವು ಏನು ಮಾಡಿಸ್ತೀವಿ ಹಸುಗಳಿಗೆ? ಏನೂ ಮಾಡಿಸಲ್ಲ. ಅದಕ್ಕೆ ತುಂಬ ಮನ್ಸಿಗೆ ಬೇಜಾರು ಆಗಿತ್ತು. ಅದಾದಮೇಲೆ ಬಂದು ಡಾಕ್ಟ್ರು ಎಲ್ಲ ಹೆಲ್ಪ್ ಮಾಡಿ ಇದು ಮಾಡಿಸ್ಕೊಟ್ಟು ಹೋದ್ರು. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ಆಗಿದ್ರು. ಇನ್ನು ನಾನು ಒಂದು ಸೈಡು ಟಿಫನ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮ ಯಜಮಾನ್ರು ನಿನ್ನೆ ಬರುವಾಗಲೇ ಹಣ್ಣು ತೊಗೊಂಬಂದಿದ್ರು. ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದು ಅಂದ್ಬಿಟ್ಟು ಅಲ್ಲಿ ಬರ್ತಾ ಪಪ್ಪಾಯಿ ಸಿಕ್ತು ಅಂತ ತೊಗೊಂಬಂದಿದ್ರು. ಅದಕ್ಕೆ ಅದನ್ನು ಸಹ ಬೆಳಗ್ಗೆನೇ ಕಟ್ ಮಾಡಿಟ್ರೆ ಇನ್ನು ಮಧ್ಯಾಹ್ನದ ಅಷ್ಟೊತ್ತಿಗೆಲ್ಲ ಬಿಸಿಲಾಗುತ್ತೆ, ಈಗೆಲ್ಲ ಚೆನ್ನಾಗಿ ತಿಂತಾರೆ, ನಾವು ತಿನ್ಬೋದು ಅಂದ್ಬಿಟ್ಟು. ನನ್ನ ಮಗಳಿಗೂ ತುಂಬ ಫೇವ್ರೇಟು ಪಪ್ಪಾಯ. ಅದಕ್ಕೋಸ್ಕರ ಬೆಳಗ್ಗೆನೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕಟ್ ಮಾಡಿಟ್ರೆ ಹೋಗ್ತಾ ಬರ್ತಾ ಆಟ ಆಡ್ಕೊಂಡು ತಿಂತಾರೆ ಅಂತ. ಆ್ಯಂಡ್ ನಾನು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಂದರೆ ಗುಬ್ಬಿಯಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಜಾತ್ರೆ ಇದೆ. ಈಗ ನಾನು ಊರಿಗೆ ಹೊರಡಬೇಕು. ಅದಕ್ಕೋಸ್ಕರ ಹೋಗ್ತಾ ದಾರಿಯಲ್ಲಿ ಬಾಕ್ಸಿಗೆ ತೊಗೊಂಡವ್ರೆ. ಪಾಪನೂ ಅಲ್ಲಿ ಆನ್ ದ ವೇ ತಿನ್ಕೊತಾರೆ ಬಸ್ಸಲ್ಲಿ ಹೋಗುವಾಗ. ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಳಗ್ಗೆನೇ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಸಿಪ್ಪೆ ಏನು ನಾನು ಕಟ್ ಮಾಡಿರ್ತೀನಿ, ಇದನ್ನು ಸಹ ಏನು ವೇಸ್ಟ್ ಮಾಡೋದಿಲ್ಲ. ಆರಾಮಾಗಿ ಬಿಸಿಲಲ್ಲಿ ಇಲ್ಲ ಅಂದರೆ ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಪೌಡರ್ ಮಾಡಿಬಿಟ್ಟು ನಾವು ಫೇಸ್ಗೆ ಫೇಶಿಯಲ್ ಪೌಡರ್ ಥರ ಅಪ್ಲೈ ಮಾಡ್ಕೊಬೋದು. ತುಂಬ ಯೂಸ್ಫುಲ್ ಇದೆ.
ಇದನ್ನು ತಗೊಂಡೋಗಿ ಹೊರಗಡೆ ಇಟ್ಬಿಟ್ಟು ನಮ್ಮ ಕರುಗಳನ್ನೆಲ್ಲ ಇನ್ನೊಂದು ರೌಂಡ್ ಮಾತಾಡಿಸ್ಕೊಂಡು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನೆಲ್ಲ ತೆಗೆದು ಒಣಗಾಕಿ ನಾನು ಹೋಗ್ಬಿಟ್ಟು ಫಟಾಫಟ್ ಅಂತ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಇದ್ರ ಜೊತೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ಅವ್ರನ್ನ ಹೊರಡಿಸ್ಕೊಂಡು ಹೊರಡ್ಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನನ್ನ ವಾಯ್ಸ್ಗೆ ಏನಾಗಿದೆಯಪ್ಪ ಅಂತ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಿ ನೀರೆಲ್ಲ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಕೋಲ್ಡ್ ಎಲ್ಲ ಆದಂಗೆ ಆಗಿದೆ. ಆ್ಯಂಡ್ ನಾನು ಇವತ್ತು ಹೋಗಿ ನಾಳೆನೂ ನಮ್ಮ ಫ್ರೆಂಡ್ ಮನೆಯಲ್ಲೇ ಉಳ್ಕೊಳೋದ್ರಿಂದ ಒಂದು ಬಟ್ಟೆನೂ ಸಹ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬೇಕಾಗಿರೋ ಥಿಂಗ್ಸ್ಗಳೆಲ್ಲ ಏನು ಬೇಕೋ ಅದನ್ನು ಸಹ ಪ್ಯಾಕ್ ಮಾಡಿಕೊಂಡು ಇನ್ನು ನಮ್ಮ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ. ಅವರಂತೂ ಚಳಿ ಆಗ್ತಿದೆ ಅಂತ ಟವೆಲ್ನ ಸುತ್ಕೊಂಡು ಕೂತ್ಕೊಳೋದು ಇದು ಮಾಡ್ತಾರೆ. ಈಗ ನೋಡಿ ನಾನು ರೆಡಿ ಆಗಿದ್ದೀನಿ, ಬಟ್ ಆದರೆ ಏನೇ ರೆಡಿ ಆದ್ರೂ ಈ ಬಿಸಿಲಂತೂ ಕಮ್ಮಿ ಹೊಡಿತಾ ಇಲ್ಲ, ಸೆಕೆ. ಅದ್ರ ಜೊತೆಲಿ ನಮ್ಮ ಮಗಳೂ ಅವ್ರದ್ದೊಂದು ಸ್ವಲ್ಪ ನಮಗೆ ನೋಡಿ ನಾವೆಲ್ಲೋದ್ರೂ ಬರೋದು, ಇನ್ನು ಅವ್ರದ್ದು ನಾವು ಎಷ್ಟೇ ರೆಡಿ ಮಾಡಿರೋ ಅವರಂತೂ ಒಂದು ಸೆಟ್ ಬಟ್ಟೆ ಗಲೀಜೇ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಜೊತೆ ಚೇಂಜ್ ಮಾಡಿಸ್ಕೊಂಡು ನಮ್ಮ ಯಜಮಾನರನ್ನು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಮಾಡಿದ್ರು. ಬಟ್ ಅವರೇನು ನನ್ನ ಜೊತೆ ಬರ್ತಾ ಇರಲಿಲ್ಲ, ಆರ್ನಹಳ್ಳಿಗೆ ಡ್ರಾಪ್ ಮಾಡೋದಕ್ಕೆ ಬಂದಿದ್ದರು. ಆರ್ನಹಳ್ಳಿಗೆ ಹೋಗಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡ್ತಿದ್ದಾಗೇ ಬಸ್ ಕೂಡ ಬಂತು. ಆರ್ನಹಳ್ಳಿಯಿಂದ ನಾವು ಅರಸೀಕೆರೆಗೆ ಬಸ್ಸಲ್ಲಿ ಹೊರಟು ನಮ್ಮ ಯಜಮಾನ್ರು ಮನೆ ಹತ್ರ ಕರು ಬೇರೆ ಹಾಕಿದೆಯಲ್ಲ ಅವನ್ನೂ ಸಹ ನೋಡ್ಕೊಬೇಕಂತ ಅವ್ರ ಪಾಡ್ಗೆ ಅವ್ರ ಮನೆಗೆ ಹೊರಟ್ರು. ಅವ್ರಿಗೂ ಬಾಯ್ ಮಾಡಿಬಿಟ್ಟು ನಾವು ಅರಸೀಕೆರೆಗೆ ಬಂದು, ಅರಸೀಕೆರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಹಳೆ ಬಸ್ ಸ್ಟ್ಯಾಂಡನ್ನ ಹೊಸ ಬಸ್ ಸ್ಟ್ಯಾಂಡ್ ಕಟ್ಟೋದಕ್ಕೆ ರಿಪೇರಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಬಸ್ಸು ಡಿಪೋಗೇನೆ ಬಿಡ್ತಾರೆ. ಅಲ್ಲೋಗೊಂದು 1/2 ಅವರ್ ವೆಯ್ಟ್ ಮಾಡಿದ್ರು, ಬಸ್ ಬರಲಿಲ್ಲ. ಬಿಸಿಲು ಬೇರೆ ತುಂಬ ಜಾಸ್ತಿ ಇತ್ತು. ಇನ್ನು ಅದ್ರ ಜೊತೆಗೆ ಆಮೇಲೆ ಬಸ್ ಬಂದಮೇಲೆ ಸೀಟ್ ಸಿಕ್ತು ನಮ್ಮ ಪುಣ್ಯಕ್ಕೋಸ್ಕರ. ಅಲ್ಲಿಂದ ನಾವು ಬಂದು ಮಧ್ಯಾಹ್ನ ಆಗಿದ್ದರಿಂದ ಊಟನೂ ಮಾಡಿರಲಿಲ್ಲ. KB ಕ್ರಾಸ್ ಹತ್ರ ಐ ಥಿಂಕ್ ಟಿಪ್ಟೂರ್ ಬಿಟ್ಟು ಮುಂದೆಡೆ ಹೋಟ್ಲಲ್ಲಿ ಹಾಕಿದ್ರು. ನಮ್ಮ ಪಾಪು ಅಮ್ಮ ಊಟ ಮಾಡೋಣ ಅಂತ ಕೇಳಿದ್ಕೆ ಅವರೂ ಊಟ ಮಾಡ್ತೀನಿ ಅಂದರು. ಅದಕ್ಕೋಸ್ಕರ ಬೇರೆ ಇನ್ನೇನು ತೊಗೊಳೋದು ಅಂದ್ಬಿಟ್ಟು ಹೋಗಿ ಮೊಸರನ್ನ ತೊಗೊಂಡಿದ್ದು. ಪಾಪುನು ಮೊಸರನ್ನ ತಿಂದ್ಬಿಟ್ಟು ಬಸ್ ಹತ್ತಿದಾಗೇ ಅವರು ಸ್ವಲ್ಪ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವರು ಮಲಗಿದ್ರಲ್ಲ. ಆಮೇಲೆ ನಾವು ಬಂದು ಗುಬ್ಬಿ ರೀಚ್ ಆದೋ. ಗುಬ್ಬಿಲಿ ಇಳಿದ್ಬಿಟ್ಟು ಅಲ್ಲಿ ಬಸ್ ಹತ್ತಿದ್ರೆ ಚೇಳೂರಿಗೆ ಹೋಗೋದಕ್ಕೆ ಬಸ್ ಅಂತೂ ಫುಲ್ ರಶ್ಶು. ನನಗೆ ನನ್ನ ಫ್ರೆಂಡ್ ಅಂತೂ ಮೊದಲೇ ಹೇಳ್ಬಿಟ್ಟಿದ್ರು ಇಲ್ಲಿ ಬಸ್ಸು ಫುಲ್ ರಶ್ ಇರುತ್ತೆ, ಏನಕ್ಕಂದರೆ ಅಲ್ಲಿ ಟೈಮಿಂಗ್ಸ್ ಇರೋದು ಬಸ್ಗಳು 1 ಅವರ್ಗೊಂದು. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಸ್ಸಲ್ಲಿ ಕೂತು ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಬಸ್ ಹೊರಟಿದ್ದು. ಬಸ್ ಅಂತೂ ಫುಲ್ ರಶ್ ಆಗಿತ್ತು, ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅರೌಂಡ್ ಒಂದು 4:15ಗೆ ಬಸ್ ಬಿಟ್ಟಿದ್ದು. 5:30 5:45 ಅಷ್ಟೊತ್ತಿಗೆ ಹೋಗಿ ಮನೆಯೂ ರೀಚ್ ಆದೆ. ಮನೆಯೆಲ್ಲ ರೀಚ್ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದು ಅಂತ ಅದನ್ನು ಸಹ ಮಾಡ್ಕೊತಾ ಇದ್ರು. ಆ್ಯಂಡ್ ಅಷ್ಟರಲ್ಲೇ ನಾನು ಇನ್ನೊಬ್ಳು ಫ್ರೆಂಡು ಸಹ ಬಂದಳು. ಅದಾದಮೇಲೆ ಅವ್ರ ಯಜಮಾನ್ರು ಬೆಟ್ರು ಅಂದ್ಬಿಟ್ಟು ನಾವು ಅಡುಗೆ ಮಾಡೋದಕ್ಕೆ ಅವ್ರ ಯಜಮಾನ್ರನ್ನೇ ಕರೆಸ್ಕೊಂಬಿಟ್ಟು ಬೆಳಗ್ಗೆ, ಯಾಕಂದರೆ ಜನ ಜಾಸ್ತಿ ಬರ್ತಾರೆ, ಒಬ್ಬೊಟ್ಟಿಗೆಲ್ಲ ರೆಡಿ ಮಾಡ್ಕೊಬೇಕಿತ್ತು. ನಾವು ಒಂದು ಸ್ವಲ್ಪ ಮಾಡಿಕೊಂಡ್ರೆ ಭಟ್ರ ಕೈಯಲ್ಲಿ ಸಾಂಬಾರು ಮಾಡಿಸೋದಲ್ವಾ. ಸೊ ಅವ್ರ ಸಾಂಬಾರು ಸೂಪರಾಗಿರುತ್ತೆ ಅಂದ್ಬಿಟ್ಟು ಅವರು ಚಿತ್ರಾನ್ನ ಗೊಜ್ಜು ಮತ್ತು ಸಾಂಬಾರನ್ನ ಮಾಡೋದಕ್ಕೆ ಬಂದಿದ್ರು. ನಾನು ವೀಡಿಯೋ ಮಾಡ್ತೀನಿ ಅಂತ ಅವರಿಬ್ಬರು ಮುಖ ತಿರುಗಿಸ್ಕೊತಾ ಇದ್ದಾರೆ. ಅದ್ರ ಜೊತೆ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ನಡೀತಾಯಿತ್ತು. ಈಗ ನಾನು ಬಂದಿದ್ದೆ, ಅಲ್ಲಿ ಹೂರ್ಣ ರುಬ್ತಾ ಇದ್ರಲ್ಲ ಅವ್ರ ಮನೆಗೇ ಇವ್ರು ಬಂದು ಅವ್ರ ಯಜಮಾನ್ರು ಅಮ್ಮ ಮಗ ಸೇರಿಕೊಂಡು ಅವರು ಹೂರ್ಣನೂ ಸಹ ರುಬ್ತಾಯಿದ್ರು. ಸ್ವಲ್ಪ ಹೂರ್ಣ ತಣ್ಣಗಾಗಿದೆ ಅಂತ ಇದು ಮಾಡ್ತಾಯಿದ್ರು. ಓಕೆ, ನೋ ಪ್ರಾಬ್ಲಮ್, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಲ್ವಾ ಒಬ್ಬಟ್ಟು ತಟ್ಟೋದು, ಅಷ್ಟೊತ್ತಿಗೆ ಸರಿಯಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕೋದ್ರೆ ತಗೋ ಹೂರ್ಣ ಸ್ವೀಟೆಲ್ಲ ಹೇಗಿದೆ ಅಂತ ಟ್ರೈ ಮಾಡಿ ನೋಡು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಹೂರ್ಣ ಅಂತೂ ಸಖತ್ತಾಯಿತ್ತು. ಸ್ವೀಟೂ ಅಷ್ಟೇ ಸಖತ್ತಾಗಿ ಜಾಸ್ತಿನೇ ಹಾಕಿದ್ದು, ಚೆನ್ನಾಗಿತ್ತು. ಇನ್ನು ನಾವು ಹೋಗಿ ಮನೇಲಿ ಕೆಳಗಡೆನೇ ಊಟ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಬಂದುಬಿಟ್ಟು ಒಬ್ಬಟ್ಟೆಲ್ಲ ಇವಾಗ ತಟ್ಟಿ ಇಟ್ಬಿಟ್ರೆ ಬೆಳಿಗ್ಗೆ ನಮಗೂ ಈಸಿ ಆಗುತ್ತೆ ಅಂದ್ಕೊಂಡು ಬಂದು. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಎಲ್ಲ ಅದೆಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ. ಇವರ ಯಜಮಾನ್ರೂ ಸಹ ಹೊರಟ್ರು. ನಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿ ಕೊಟ್ಟಿದ್ದೆ ದೊಡ್ಡದು ಅಂದ್ಕೊಬೋದು. ಯಾರು ತಾನೇ ಫ್ರೆಂಡ್ಸ್ಗಳಿಗೋಸ್ಕರ ಅವ್ರವ್ರ ಯಜಮಾನ್ರುಗಳೆಲ್ಲ ಕೆಲಸ ಬಿಟ್ಟು ಬಂದು ನೈಟ್ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ಹೇಳಿ. ಬಟ್ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಅಂತೂ ತುಂಬ ಚೆನ್ನಾಗಿದೆ. ಹೀಗೆ ಇರಲಿ ಅಂತಲೂ ಸಹ ನಾನು ಬೇಡ್ಕೊತೀನಿ ದೇವ್ರನ್ನ. ಅದಾದಮೇಲೆ ಒಬ್ಬಟ್ಟನ್ನೆಲ್ಲ ಮಾಡೋದಕ್ಕೆ ನೋಡಿ ನಾವು ಸ್ವಲ್ಪನೇ ಒಬ್ಬಟ್ಟು ಮಾಡ್ತಾ ಇರೋದಾದ್ರೂ ಇಷ್ಟು ಜನ ಕೂತಿದ್ದೀವಿ ಒಬ್ಬಟ್ಟು ಮಾಡಿಕೊಂಡು. ಅದೆಲ್ಲ ಆದಮೇಲೆ ಇವರಲ್ಲಿ ಆರತಿನ ತೊಗೊಂಡೋಗೋವಂಥದ್ದು ಮಾಡಿದರು. ಇವರು ಆರತಿ ಎಲ್ಲ ತೊಗೊಂಡೋಗೋರು ಯಾರೂ ಇಲ್ಲ, ಇಬ್ಬರು ಗಂಡು ಮಕ್ಳು ಅಂದ್ಬಿಟ್ಟು ಅಕ್ಕರು ಏನು ಮಾಡಿದರು, ಮನೇಲಿ ಆರತಿ ಮಾಡಿ ಬೆಳಗ್ಬಿಟ್ಟು ದೇವ್ರ ಮನೇಲಿ ಇಟ್ಟಿದ್ರು. ಇವ್ರ ಮನೆ ಮುಂದೆನೇ ಮೆರವಣಿಗೆ ಹೋಗೋದ್ರಿಂದ ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮೆರವಣಿಗೆ ಎಲ್ಲ ಹೋಗೋದನ್ನೆಲ್ಲ ನೋಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಆರತಿ ಎಷ್ಟಿದ್ದಾವೆ ಅಂತಲೂ ಸಹ ಕೌಂಟಿಂಗ್ ಮಾಡ್ಕೊಂಡು ನಿಂತಿದ್ದು. ಇವರು ಇಲ್ಲಿಂದ ಒಂದು 10 ಜನ
ತೊಗೊಂಡೋಗ್ತಾಯಿದ್ರು. ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇ ಅಲ್ಲಿಂದ ಫುಲ್ ಊರವರೆಲ್ಲರನ್ನು ತೊಗೊಂಡೋಗ್ತಾರೆ ಅಂತ ಹೇಳಿದ್ರು. ಇನ್ನೇನು ನೈಟ್ ಹೊತ್ತು ನಾವು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಬಂದು ನಾವು ಒಬ್ಬಟ್ಟೆಲ್ಲ ತಟ್ಟಿ ಮುಗಿಸಿ ನೋಡಿ, ಹೆಣ್ಣು ಮಕ್ಕಳು ಒಂದು ಜಾಗದಲ್ಲಿ ಸೇರಿದ್ದಾರೆ ಅಂದಮೇಲೆ ಬೇಗ ಮಲಗೋದು ಈ ಇತಿಹಾಸದಲ್ಲಿ ಐತಾ. ನೈಟೆಲ್ಲ ಅಲ್ಟೆ ಹೊಡೆದಿದ್ದೀವಿ. ಒಬ್ಬಟ್ಟೆಲ್ಲ ಮಾಡ್ಕೊಂಡು ನಾವು ಮಲಗೋ ಅಷ್ಟೊತ್ತಿಗೆ 3:30 ಆಗಿತ್ತು. ಮತ್ತೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಬಾಕಿ ಕೆಲಸಗಳಿದಾವಲ್ಲ, ಇನ್ನು ಪ್ರಿಪ್ರೇಷನ್ ಮಾಡ್ಕೊಳೋವಂಥದ್ದು ಕೆಲಸಗಳು, ಇನ್ನು ಅಡುಗೆಗಳೆಲ್ಲ ಮಾಡೋ ಅಂಥವಿದ್ದಾವೆ. ಸಾಂಬಾರಾಗಿದೆ, ಗೊಜ್ಜಾಗಿದೆ, ಇನ್ನು ನೆಕ್ಸ್ಟ್ ರೈಸ್ ಮಾಡ್ಕೊಬೇಕು, ಪಲ್ಯಗಳಿಗೆಲ್ಲ ರೆಡಿ ಮಾಡ್ಕೊಬೇಕು, ಸೈಡ್ಸು, ಬಜ್ಜಿ, ಬೋಂಡ ಇದೆಲ್ಲದನ್ನು ಮಾಡಿ ಮುಗಿಸಿ ನಾವು ಕೆಳಗಡೆ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಬೇಗ ಹೋಗಿ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ, ಅವರು ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಬ್ಬೊಬ್ಬರೇ ರೆಡಿ ಆಗೋದಕ್ಕೆ ನಿಂತಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿನಗೆ ಕ್ರೀಮ್ ಬೇಕಾ, ಏನು ತಂದಿದೆಯಾ, ಏನು ಬೇಕು, ಬಟ್ಟೆ ಕೊಡೋಣ ಅಂತ ನಮ್ಮ ಅಕ್ಕ ಪೂರ್ತಿ ವಿಚಾರಿಸ್ಕೊತಾ ಇದ್ದಾರೆ. ಬಟ್ ನಾನು ಮನೆಯಿಂದನೇ ತಂದಿದ್ನಲ್ಲ, ಬೇಗ ಈಗೆಲ್ಲ ರೆಡಿ ಆಗಿಬಿಟ್ಟು ನೋಡಿ, ನನ್ನ ಔಟ್ಫಿಟ್ ಇದಾಗಿದೆ. ಹೊಸ ಡ್ರೆಸ್ ಸೂಪರಾಗಿತ್ತು, ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಲ್ಲಿಂದ ಇವ್ರ ಮನೆಯಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ಬಿಟ್ಟು ಎಲ್ಲರೂ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ 2 ಗಾಡೀಲಿ ಹೋದ, ಒಂದು 3 ಜನ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟು. ಇಲ್ಲಿ ನೋಡಿ, ದೇವಸ್ಥಾನದ ಹತ್ರ ಬಂದು ಇನ್ನೂ ಒಂದು ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳು, ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದು. ಇಲ್ಲಿ ಕುಣಿಯೋರನ್ನು ಕರೆಸಿರ್ತಾರಲ್ಲ, ಅವರು ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ದೇವಸ್ಥಾನದ ಮುಂದೆ ಸಿಂಪಲಾಗಿ ದೊಡ್ಡದಾಗಿ ಚಪ್ರ ಹಾಕ್ಬಿಟ್ಟು ಡೆಕೋರೇಷನ್ಸ್ನ ಸಹ ಚೆನ್ನಾಗಿ ಮಾಡಿದರು. ಇಲ್ಲಿ ಇರೋದು ಮಾರಮ್ಮ ದೇವಿ. ದೇವ್ರನ್ನ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಒಂದು 5 ನಿಮಿಷ ದರ್ಶನ ಎಲ್ಲ ತೊಗೊಂಡು ಮನಸ್ಸಿಗೂ ಸಹ ನೆಮ್ಮದಿ ಆಯಿತು. ಬಂದಿರೋದೇ ಜಾತ್ರೆ ಅಂದಮೇಲೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು ಇದನ್ನೆಲ್ಲ ಮಿಸ್ ಮಾಡ್ಕೊಳೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಂದಿದ್ದು. ಇನ್ನು ಸ್ವಲ್ಪ ಜನ ಮನೇಲೇ ಇದ್ದರು, ಯಾಕಂದರೆ ಇನ್ನು ನೆಂಟರುಗಳು, ಗೆಸ್ಟ್ಗಳೆಲ್ಲ ಬರೋರು ಇರ್ತಾರಲ್ಲ, ಅವ್ರನ್ನ ಮಾತಾಡ್ಸೋದಕ್ಕೆ ಇರಲಿ ಮನೇಲಿ ಅಂದ್ಬಿಟ್ಟು ಎಲ್ಲರೂ ಬಂದಿರಲಿಲ್ಲ. ಸ್ವಲ್ಪ ಜನ ಮನೇಲಿ ಇದ್ದರು, ನಾವೆಲ್ಲರೂ ದೇವಸ್ಥಾನಕ್ಕೆ ಬಂದು. ಇನ್ನು ದೇವಸ್ಥಾನದಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ಬರೋ ಅಂಥ ನೆಂಟರುಗಳೆಲ್ಲ ಬಂದಿದ್ದರು. ಮನೆ ಮೇಲ್ಗಡೆ ಟೇಬಲ್ನೆಲ್ಲ ಹಾಕ್ಸಿ ರೆಡಿ ಮಾಡಿ, ಅಣ್ಣವರು ಟೇಬಲ್ ಒಂದು 4ರಿಂದ ಒಂದು 5 ಟೇಬಲ್ಗಳಿಗೆಲ್ಲ ಹೇಳಿದ್ರು ಕೆಳಗಡೆ ಕೂತ್ಕೊಂಡು ಬಡಿಸೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಲಿ ಇಲ್ಲಿ ಅಕ್ಕರು ನನ್ನ ಫ್ರೆಂಡ್ ಆಗಿರೋದ್ರ ಜೊತೆಗೆ ನಮ್ಮ ಫ್ಯಾಮಿಲಿಗೂ ಸಹ ಫ್ರೆಂಡ್ಸ್ ಆಗಿದ್ದಾರೆ ಇವರು. ಅದಕ್ಕೆ ನಮ್ಮಮ್ಮ ನನ್ನ ತಮ್ಮನೂ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫಸ್ಟ್ ಟ್ರಿಪ್ ಊಟನೂ ಸಹ ಮುಗಿಸ್ಕೊಂಡು ನೋಡಿ, ನಾವು ಮಾಡಿರುವಂಥ ವೆರೈಟಿ ಡಿಶಸ್ಗಳು ಇವಾಗಿದ್ದಾವೆ. ಇನ್ನು ಒಂದು 2-3 ಟ್ರಿಪ್ ಊಟಕ್ಕೆಲ್ಲ ಬಡಿಸಾದ್ಮೇಲೆ ಅವ್ರ ಮನೆಗೆ ಬರೋ ಅಂಥ ಗೆಸ್ಟ್ಗಳಾಗ್ಬೋದು, ಫ್ರೆಂಡ್ಸ್ಗಳಾಗ್ಬೋದು, ನಮಗೂ ಸಹ ಫುಲ್ ನಾವು ಹೋಗಿರೋದು ಫಸ್ಟ್ ಟೈಮ್, ಅಂದರೆ ಅಷ್ಟು ಜನನ ಮೀಟ್ ಮಾಡಿರೋದು ಫಸ್ಟ್ ಟೈಮೇ ಆದರೂ ಎಲ್ಲರೂ ಫುಲ್ ಫ್ಯಾಮಿಲಿ ಅನ್ನೋ ಥರ ಫೀಲಿಂಗಲ್ಲೇ ಇದ್ದು. ಇನ್ನು ಇದಾದಮೇಲೆ ನಾವು ಸಹ ಊಟಕ್ಕೆ ಕೂತ್ಕೊಂಡು ನೋಡಿ ಎಷ್ಟು ವೆರೈಟಿ ಮಾಡಿದ್ದು ಅಂತ. ನನಗಂತೂ ಊಟ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಟೇಸ್ಟು ಅಷ್ಟೇ ತುಂಬ ಬೊಂಬಾಟಾಗಿ ಬಂದಿತ್ತು. ನೋಡಿ, ನಾವು ಒಬ್ಬಟ್ಟು ಈ ರೀತಿ ಮಾಡಿದ್ದು, ಅಂದರೆ ಒಂದಕ್ಕೊಂದು ಅಂಟ್ಕೊಬಾರ್ದು ಅನ್ನೋ ಕಾರಣಕ್ಕೆ ಬಾಳೆ ಎಲೆಯನ್ನು ಸಹ ಕಟ್ ಮಾಡಿ ಈ ಥರ ಜೋಡಿಸಿ ಇಟ್ಟಿದ್ದು. ಇನ್ನು ಸಾಂಬಾರು ಅಷ್ಟೇ ಸೂಪರಾಗಿ ಮಾಡಿದರು ನಮ್ಮ ಫ್ರೆಂಡವ್ರ ಯಜಮಾನ್ರು. ಚೆನ್ನಾಗಿತ್ತು. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಕಡೆ ಯಾವ್ದಾನ ಫಂಕ್ಷನ್ಸ್ಗಳಿದ್ರೆ ಆರ್ಡ್ರ್ ಕೊಡ್ತೀನಿ, ಮಿಸ್ ಇಲ್ದಂಗೆ ಬರಬೇಕು ಅಂತ. ಇನ್ನು ಅದ್ರ ಜೊತೆ ಮಜ್ಜಿಗೆ, ಫುಲ್ಲು ಊಟ ಕಂಪ್ಲೀಟ್ ಮಾಡಿಕೊಂಡು, ಊಟ ಇಲ್ಲ ಆದಮೇಲೆ ಇಲ್ಲಿ ಅಕ್ಕರ ಅವ್ರ ರಿಲೇಷನ್ನು ಸಹ ನನಗೆ ಫ್ರೆಂಡ್ ಆಗಿದ್ರು ಒಂದು 1 ಇಯರ್ ಬ್ಯಾಕಿಂದ. ಇನ್ನು ಅವ್ರ ಮನೇಲೂ ಸಹ ಹಬ್ಬಕ್ಕೆ ಕರೆದಿದ್ರು. ಹಾಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಮನೇಲೂ ಸ್ವಲ್ಪ ಒಬ್ಬಟ್ಟು ಕೊಟ್ಟರು. ತಿಂದ್ಕೊಂಡು ನೋಡಿ, ಕಲರ್ಫುಲ್ ರೋಸ್ ಕೊಟ್ಟಿದ್ಲು ನನಗೋಸ್ಕರ. ತುಂಬ ಖುಷಿ ಆಯಿತು. ಅದನ್ನು ಇಸ್ಕೊಂಡು ಮನೆಗೆ ಬಂದು ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ದು. ಇನ್ನು ನಾವು ಹೆಣ್ಮಕ್ಳು ಒಂದು ಜಾಗದಲ್ಲಿ ಸೇರಿದ್ದೀವಿ ಅಂದಮೇಲೆ ಒಂದು ರೀಲ್ಸ್ ಇಲ್ಲ ಅಂದರೆ ನಮಗೆ ಸಮಾಧಾನ ಇರಲ್ವಲ್ಲ. ನೋಡಿ, ನಾವು 3 ಜನ ಫ್ರೆಂಡ್ಸ್, ಸೊ ನಾವು 3 ಜನ ಒಂದು ಸೇರ್ಕೊಂಡು ಒಂದು ರೀಲ್ಸ್ ಮಾಡಿಕೊಂಡು, ಅಲ್ಲಿಂದ ನನ್ನ ಮಗಳನ್ನು ಅಮ್ಮ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮರ ಮನೆಗೆ ಹೋದ್ರು. ನಾನು ಮತ್ತೆ ನೈಟ್ ನಾವ್ರನ್ನೂ ಇಲ್ಲೇ ಉಳ್ಕೊಳಂಗೆ ಆಯಿತು. ಏನಕ್ಕಂದರೆ ನಮ್ಮನ್ನು ಬಿಡೋಂಗೆ ಇಲ್ಲ, ಯಾವ ಫ್ರೆಂಡ್ಸ್ನೂ ಸಹ ಬಿಡಲಿಲ್ಲ. ನಾವೆಲ್ಲರೂ ಸೇರಿಕೊಂಡು ಇಲ್ಲೇ ಇದ್ದೋ. ನೈಟ್ ಎಲ್ಲ ಊಟ ಎಲ್ಲ ಆದಮೇಲೆ ನೋಡಿ, ನಮ್ಮ ಗೇಮ್ಸ್ಗಳು ಸ್ಟಾರ್ಟ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬರ್ತಿದ್ದಾಗೇ ವಾಕ್ ಮಾಡೋಣ ಅಂತ ಹೊರಡ್ತಾಯಿದ್ದು. ತಡೀರಿ, ಒಂದು 10 ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಚೇರೆಲ್ಲ ಕೆಳಗೆ ಹಾಕ್ಕೊಂಡಿದ್ರಿಂದ ಅದಕ್ಕೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದರೆ ಮ್ಯೂಸಿಕಲ್ ಚೇರ್ ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದು. ಅದ್ರ ಜೊತೆಗೆ ಮಸ್ತ್ ಮಜವಾಗಿತ್ತು. ಏನಕ್ಕಂದರೆ ರೇರು ಎಲ್ಲ ಫ್ಯಾಮಿಲಿಗಳಲ್ಲೇ ಆಗ್ಬೋದು, ಫ್ರೆಂಡ್ಸ್ಗಳಲ್ಲೇ ಆಗ್ಬೋದು. ಈಗ ನಾವು ಫ್ರೆಂಡ್ಸ್ ಹೊರಗಡೆ ಸಿಕ್ಕಿದಾಗ ಇರೋವಂಥ ಫ್ರೆಂಡ್ಶಿಪ್ಪೇ ಬೇರೆ ಆಗಿರುತ್ತೆ.
ಬಟ್ ಆದರೆ ಅವರ ಫ್ಯಾಮಿಲಿನೇ ನಾವು ನಮ್ಮ ಫ್ಯಾಮಿಲಿ ಅಂದ್ಕೊಳೋದು. ನಾವೆಲ್ಲ ಹೋದಾಗ ಅವ್ರು ನಮ್ಮನ್ನು ಸಹ ಅವ್ರ ಫ್ಯಾಮಿಲಿಯಲ್ಲೇ ಟ್ರೀಟ್ ಮಾಡಿಕೊಂಡು ಎಲ್ಲರೂ ಆಡಿಕೊಂಡು ಇರೋದಂತೂ ಮಸ್ತ್. ಇಲ್ಲಿ ಇರೋದ್ರಲ್ಲಿ ಆಲ್ಮೋಸ್ಟ್ 90% ಎಲ್ಲ ಫ್ರೆಂಡ್ಸ್, ಒಂದು 10% ಪೀಪಲ್ಸ್ ಮಾತ್ರ ಫ್ಯಾಮಿಲಿ ಪೀಪಲ್ಸಲ್ಲಿ ನೈಟ್ ಆಲ್ಟ್ ಆಗಿದ್ದು ನೋಡಿ. ಅಟ್ ಲಾಸ್ಟಲ್ಲಿ ನಮ್ಮ ಸ್ಪೀಚ್ ಕೂಡ ಕೊಟ್ಟರು ನಮ್ಮ ಅಣ್ಣನ ಫ್ರೆಂಡ್. ಅವರು ವಿನ್ನರ್ಗೆ ಒಂದು ಅಪ್ಲಾಕ್ಸ್ನೆಲ್ಲ ಕೊಟ್ಕೊಂಡು ಬನ್ನಿ ಅವ್ರ ಸ್ಪೀಚ್ ಯಾವ ರೀತಿಯಾಗಿತ್ತು ಅಂತ ನಿಮಗೂ ತೋರಿಸ್ತೀನಿ. ಲಾಸ್ಟಲ್ಲಿ ಒಂದು ಚೇರ್ಸ್ ಎಲ್ಲ ಕೊಟ್ಕೊಂಡು ಬನ್ನಿ ಸ್ಪೀಚ್ ಕೇಳೋಣ ಈಗ. ಭಾಗವಹಿಸಿ ಎಲ್ಲ ಸಾಮೂಹಿಕವಾಗಿ ಊಟ ಆದ ನಂತರ ಎಲ್ಲರೂ ಈ ಒಂದು ಮನೆಯ ಮುಂದೆ ವಿಶೇಷವಾಗಿ ಒಂದು ಚಿಕ್ಕ ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಪ್ರಥಮವಾಗಿ ಅನುಪೂರ್ಣ ಅವರಿಗೆ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ಎಲ್ಲರ ಪರ ವಿಶೇಷವಾಗಿ ಚಪ್ಪಾಳೆ ಅವರಿಗೆ ಗೌರವ. ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ 2ನೇ ಸ್ಪರ್ಧೆಯಾಗಿದ್ದಿರುವಂತಹ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಎಲ್ಲರೂ ಆ್ಯಂಡ್ ನೆಕ್ಸ್ಟ್ ಗೇಮ್ ಸ್ಟಾರ್ಟ್. ಇಷ್ಟು ಜನ ಇದ್ದೀವಿ ಅಂದಮೇಲೆ ನಾವು ಜಿಗಲ್ ಬಂದಿಲ್ಲಿ ಅಂತ್ಯಾಕ್ಷರಿ ಆಡಲಿಲ್ಲ ಅಂದರೆ ಮುಗಿಸ್ಬಿಡ್ತೀವ ಗೇಮ್ಸ್ಗಳನ್ನ. ಸೊ ಒಂದು 11 ಗಂಟೆ ಆಗಿತ್ತು ನಾವು ಅಂತ್ಯಾಕ್ಷರಿ ಆಡೋಣ. ಓಕೆ 1 ಅವರ್ ಇಲ್ಲ 10 ಗಂಟೆ 10:30 ಆಗಿತ್ತು. ಯಾಕಂದರೆ ಬೇಗನೆ ಊಟ ಮಾಡ್ಕೊಂಡು ಬಂದಿದ್ದು. ಒಂದು 10 ಗಂಟೆ 10:30 ನಾವು ಅಂತ್ಯಾಕ್ಷರಿ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಜುಗಲ್ ಬಂದು ಯಾವ ರೀತಿ ನಡೀತಿತ್ತು ಅಂದರೆ ನಮ್ಮ ಟೀಮ ಅವ್ರ ಟೀಮ ಒಂದು ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ವರ್ಡ್ ಬಂದರೆ ನಾವು ಹೇಳ್ತಿದ್ದೋ, ನಮಗೆ ವರ್ಡ್ ಬಂದರೆ ಅವ್ರು ಹೇಳೋದು. ಸಖತ್ತಾಗಿತ್ತು. ಆಮೇಲೆ ಬರ್ತಾ ಬರ್ತಾ ಲಾಸ್ಟಲ್ಲಿ ಫುಲ್ ಕಾಂಪಿಟೇಷನ್ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ಇದ್ರ ಜೊತೆ ನಾವು ನೆಕ್ಸ್ಟ್ ಇಯರ್ಗೂ ಸಹ ಏನೇನು ಗೇಮ್ಸ್ಗಳನ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನೆಲ್ಲ ಈಗಲಿಂದನೇ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರ ಊರಲ್ಲಿ ಆಗೋದೇ 3 ವರ್ಷಕ್ಕೆ ಜಾತ್ರೆ. ಒಂದು ಸತಿ ಇನ್ನು 3 ಇಯರ್ಸ್ಗೆ ಬೇಕಾಗಿರೋವಂಥ ಗೇಮ್ಸ್ಗಳನ್ನೆಲ್ಲ ಈಗಲೇ ಲಿಸ್ಟ್ ಮಾಡೋದಕ್ಕೂ ಸಹ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಕ್ಳುಗಳೆಲ್ಲ ಸೇರಿಕೊಂಡು. ಗೆಳೆಯ ರಾಮ ಯಾವ್ದು ಬಂತ ಲಾಸ್ಟ್ ಅಕ್ಷರ? ಮಾ ಚಂದ ಬಾಬಾ